ನೋಡಿ ಅಕ್ಕ, ಎಂತ ಮೋಸ ಮಾಡಿದ್ರು ಅವರು. ಹೋಗು, ಹೋಗಿ ಸರಿಯಾಗಿ ಹೋಗುತ್ತ ಬರೋಗ ಅವ್ರನ್ನ ಉಗುಳೋದೇನು. ಪಾತ್ರೆ ಪಡ್ದ ಎಲ್ಲ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಇವತ್ತು ಸರಿಯಾಗಿ ಮಾಡಿದ್ರು. ಎಷ್ಟು ಅನ್ಸರು ನಾನು ಎಷ್ಟು ಹೊಡ್ಸ್ಕೊಂಬಂಗಾಯ್ತು. ನಿಮ್ಮ ಮಾಮಂತ ಹೊಡ್ಬೇಕು ಅಂತ ಆಲೋಡರ್ ಹೊತ್ಕೊಂಡು ಹೋಗಿರೋದು ನೋಡು. ನಾನು ಎಲ್ಲ ತೋರಿಸಿದಕ್ಕೆ ಹಿಂಗೆ ಮಾಡಿದ್ರು. ನಾನು ಬುದ್ಧಿ ಇಲ್ದಾಳೆಲ್ಲ ತೋರಿಸ್ತೆ. ಆಗ್ಬೇಕು ಕಣೆ, ನೀನೇನೇನು ಕಮ್ಮಿ ಇಲ್ಲ. ಬಲ್ ಮ್ಯಾರ್ದು ಹೋಗ್ತೀಯ. ಆಗ್ಬೇಕು ನೀನು. ಸರಿಯಾಗಿ ಆಗೈತೆ ತಗ. ಒಬ್ರದ್ದು ಯಾಕೆ ಮುಟ್ಟೋದು ಹಾಕಬೇಕು. ನೀನು ಫಸ್ಟ್ ಕತ್ಕೊಂಬಂದಿರೋದು ನಿನ್ನ ತಪ್ಪು. ಇವಾಗ ಅವ್ರನ್ನ ಬಿಟ್ಕೊಂಡಿದ್ದು ನಿನ್ನ ತಪ್ಪು. ಪಾತ್ರೆ ಪಡ್ಗ ಎಲ್ಲ ಕೊಟ್ಟು ಮಾಡ್ಕೊಂಡು ಉಂಡ್ರಿ, ಚೆನ್ನಾಗಿರ್ರಿ, ಸಹಾಯ ಮಾಡಬೇಕು, ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಿದ್ದಲ್ಲ. ಸಹಾಯ ಮಾಡಿದ್ಕೆ ಸರಿಯಾಗಿ ಆತಲ್ಲೇ ನೀನು ಇದೇ ಮರ್ಯಾದೆ. ಹೋಗಿ ಬಾರೆ, ಹೋಗಿ ಬರೋಣ ಬಾ ಲೇಪೋ, ಬಾ ಹೋಗಿ ಬರೋಣ. ಅಲ್ಲಿ ಲೌಡರ್ಗೆ ನೋಡಿ ಹಿಡ್ಕೊಂಡು ಸರಿಯಾಗೆ ಬಾರಿಸಿ ಬಿಡ್ತೀನಿ ನೋಡು. ತಡಿ ಹೋಗಿ ಬರ್ತೀನಿ. ಅಂಥವೇನಕ್ಕೆ ಮಾಡ್ಬೇಕಪ್ಪ. ತಿಂದು ಮನೆಗೇನೆ ಎಂಥದ್ದು ಮಾಡ್ತಾ ಇದ್ದಾರೆ ನೋಡು. ನಾವು ಪ್ರತಿಯೊಂದೂ ಬಿಡು, ಅಲ್ಲಿ ಯಾರೂ ನೋಡ್ಕೊಂಬರಿಲ್ಲ. ಅವ್ರಿಗೆ ಬೇರೆ ಹಿಂಗೆ ಆಗೈತೆ, ಮನೆಯಾಗೆಲ್ಲ ಜಗಳ ಮಾಡ್ತೀರಿ ಅಂತೇಳಿ ನೀನು ಪಾಪ ಪಾತ್ರೆ ಪಡ್ಗ ಸ್ಟವ್ ಪವು ಎಲ್ಲ ಕೊಟ್ಟಿದ್ದಕ್ಕೂ ಅವ್ರು ನೋಡು ನಿನಗೆ ಎಂಥದ್ದು ಮಾಡಿರು. ಓಯ್ಯಪ್ಪ, ಇವರೇ ನಿಂತಾರಾಗ್ಯವ್ರೆ, ನಾವು ನಂಬಿದ್ವಪ್ಪ ಏನೋ ಒಳ್ಳೆಯವರು ಅಂತ ಹೇಳಿ. ಹೋಗ್ರಿ, ಹೋಗಿ ನಿಮ್ಗೇನೆ ಬಂದಾಗಲೇ ಗೊತ್ತಾಗೋದು. ಒಬ್ರು ಹೇಳ್ದಾಗ ಗೊತ್ತಾಗಲ್ಲ. ನಮ್ಮಮ್ಮ ಹೇಳ್ತಿತ್ತು, ನಮ್ಮಮ್ಮ ಕಂಡಾರಂಗೆ ಹೇಳುತ್ತೆ ಅವ್ರ ಬುದ್ಧಿನ. ಮತ್ತೆ ಯೋಟು ಹೇಳಿರು ಕೇಳಿಲ್ಲ, ಸುಮ್ಮನಿರು. ಅವ್ರವ್ರಿಗೆ ಗೊತ್ತಾಗ್ಬೇಕು. ಇವಾಗ ಅವ್ರವ್ರಿಗೆ ಗುದ್ದಾಡ್ಬೇಕು. ಬಾರ ಪಾಪ, ನೀನು ಸುಮ್ಮನೆ ಬಾರ. ನೀನು ಯಾತು ಹೋಗ್ಬೇಡ. ನೀನು ಯಾತು ಹೆಂಗಸ್ರು ಸವಾಸಕ್ಕೆ ಹೋಗ್ಬೇಡ. ಬಾ, ಹೆಂಗಸ್ರು ಇದಕ್ಕೆ ಹೋದ್ರೆ ಅಷ್ಟೇ. ಜಗಳಕ್ಕೆ ಹೋಗ್ಬಾರ್ದು ಹೆಂಗಸ್ರು ಸವಾಸಕ್ಕೆ. ಬಾ, ಹೆಂಗಾನ ಮಾಡ್ಕೊಂಬ್ಲ. ಬಾರೇ ಸುಪ್ಪಿ ಎಂಬಳೆ, ಸುಪ್ಪಿ ಬಾರೆ. ಇಂಥ ಮಾಡ್ಬೇಕಂತ ನನಗೆ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೋಡಿ. ಆತ ಮಾತಾಡ್ತಾ ಇದ್ದಾರೆ ತಾಯಿ ಮಗಳಿಬ್ಬರಾಳು ಕುಕ್ಕರ್ಸ್ಕೊಂಡಲ್ಲಿ. ಬರಲಿಲ್ಲ ಅವಾಗಲೇ, ಅಲ್ಲೇ ಕುಕ್ಕರ್ಸ್ಕೊಂಡಿದ್ರೆ ಯಾಕಾರ. ಇವಾಗ ಏನು ಮಾಡೋಣಮ್ಮ, ನಾವೆಲ್ಲ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ ಇಬ್ಬರಾಳು. ಅದು ಏನಾಯ್ತೋ ಏನೋ. ಹೋಗತ್ಲಾಗಿದ್ದೊಳ್ಳೆ ಸವಾಸ ಆಯ್ತು. ಅವ್ರ ಮಂತಾಗ ಅವಾಗಲೇ ಯಾಕೋ ತಿರ್ಗಾ ಜಗಳ ಆಡ್ತಿದ್ರು ಕಣಮ್ಮ. ಅವ್ರು ಬೇರೆ ಎಲ್ಲ ಯಾಕೋ ಬಂದಿದ್ರು, ಯಾಕೋ ಮತ್ತೆ ಗುದ್ದಾಡ್ತಿದ್ರು ಕಣಮ್ಮ. ಯಾಕೋ ಏನೋ ಬಿಡತ್ತ, ನಮಗೆ ಬೇಜಾರಾಗೈತೆ ಅಂದಮೇಲೆ ಯಾಕೆ ಹೋಗೋಣ. ಭಾಳ ಬೇಜಾರಾಗೈತಿ. ಒಡವೆ ಐತಿ ಅಂತೇಳಿ ನಾವು ಎಷ್ಟು ಆಸೆಗಿದ್ವಿ ಅಲ್ಲ. ಅಕ್ಕನ ಸಪೋರ್ಟಿಗೆ ಹೋಗೋಣ ಬಾರಮ್ಮ, ಮಾತಾಡೋಣ. ಸುಮ್ಮನೆ ಯಾಕೆ ಹೋಗ್ತೀವಿ ಬಿಡತ್ತ. ಒಡವಿಲ್ಲ ಪಡವಿಲ್ಲತ್ತ. ನಾನು ಯೋಟೊಂದು ಆಸೆ ಇಟ್ಕೊಂಡಿದ್ದೆ. ಹಂಗಾರೆ ಪಡೆದು ನಮ್ಮ ಕೂಲಿನ ಗಟ್ಟೆಮ್ಮ. ಇಪ್ಪಟ್ಟು ಕೂಲಿಗೆ ಹೋಗ್ಬೇಕು ನಾವಿಬ್ರಾಳು. ನಮ್ಮ ಅಣ್ಣ ಕೂತಾಕಿತ್ತು ಯಾರಮ್ಮ ತಗೊಂಡ್ರು. ಹೋಗತ್ತ. ನಾನು ಎಷ್ಟು ಕಷ್ಟ ಬಿದ್ದ ಒಡವೆ ತಕ್ಕೊಂಬಂದಿದ್ದೆ ಅಂದರೆ ಆ ಅಕ್ಕ ಮನೆಯಿಂದ ಹೋಗ್ಲಿ ಅಂತಲೇ ಕಾಯ್ತಿದ್ದೆ. ಅವಳು ರಂಜಾ ಮನೆಯಿಂದ ಹೋದ್ರೆ ಸಾಕು, ಒಡವೆ ಎಲ್ಲ ತಗೊಂಬರೋಣ. ಆ ಒಡವೆ ಎಲ್ಲ ನೋಡ್ದಂಗೆ ನನಗೆ ಎಷ್ಟು ಆಸೆ ಆಗೋದಂದ್ರೆ ಹಾಕ್ಯಬೇಕು ಅನ್ಸೋದು. ನೋಡಿದ ತಕ್ಷಣ ಹಾಕಿ ಬಿಡೋಣ ಒಡವೆನ, ಹಂಗೆ ಇಕ್ಕೆ ಬಿಡೋಣ ನಾನೇನೆ ಅಂತ ಅನ್ಸೋದು. ಯಾರಿಗೆ ಆಗಲಿ ಹಂಗೆ ಅನ್ಸೋದು ಕಣಮ್ಮ. ನಾನು ತುಂಬ ಆಸೆ ಪಟ್ಟು ಹೊತ್ಕೊಂಬಂದಿದ್ದೆ. ಹಿಂಗೆ ಆಗಬಾರ್ದಾಗಿತ್ತು. ಏನು ಮಾಡೋಣ ಏನೋ ಅಮ್ಮ. ನಾಳೆಯಿಂದ ಕೂಲಿ ಹೊರಡ್ಬೇಕು. ಹಂಗಾರೆ ಬಿಸಿಲು ಅಮ್ಮ, ಬಿಸ್ಲಾಗ ಆಗಲ್ಲ ಕೂಲಿ ಮಾಡೋಕ್ಕೆ. ಆಗಲ್ಲ ಅಂದರೆ ಬೇರೆ ವಿಧಿ ಇಲ್ಲ. ಇಷ್ಟಿನ ಹಂಗ ನಾವು ಒಡವೆ ಹೊತ್ಕೊಂಬಂದಿದ್ವಿ ಅಂತ 2 ದಿನ ಖುಷಿಯಾಗಿದ್ವಿ. 3-4 ದಿನ ಹೆಂಗ ಆತ, ಒಡವೆ ಐತೆ ಒಂದು 10 ಲಕ್ಷ ರೂಪಾಯಿ ಒಡವೆ ಐತೆ ಅಂತೇಳಿ ಭಾಳ ಖುಷಿಯಾಗಿದ್ವಿ. ಇವಾಗ ನಾವು ಅವಾಗ ಒಂದೇ ಸಮನೆ ಹಾಕಿದ್ರೂ ದುಡ್ಡನ್ನು ತರ್ಬೋದಾಗಿತ್ತು. ನಾವು ಮಣ್ಣಕ್ಕೆ ಹಾಕಕ್ಕೆ ಹೋದ್ವಿ. ನಾವಿದ್ದು ಗೊತ್ತಾಗಲ್ಲ ನಮಗೆ. ಮಣ್ಣಕ್ಕೆ ಹಾಕಕ್ಕೆ ಹೋದ್ವಿ. ನಮಗೆ ಒಂದು ಈಟನ ಬುದ್ಧಿ ಇಲ್ಲ. ಹೋಗತ್ತ ಒಡವೆ ಯಾರನ ಮಣ್ಣಕ್ಕೆ ಇಕ್ತಾರೆ ಬಂಗಾರನ ಅಂತ ಅನ್ಕೊಂಬಿಲ್ಲ. ಯಾರು ತಗೊಂಡೋಗ್ಯಾರಪ್ಪ ಅಂತ ಅನ್ಕೊಂತೀನಿ ನಾನು. ನಾಯಿಪಾಯಿ ಯಾತನ ಮುಚ್ಚಿಕ್ಕಿರೋದು ನೋಡಿ, ನಾಯಿಪಾಯಿ ಯಾತನ ಮಟನ್ ಅಂತ ಕರೆಕವರು ಅಂತ ಎಲ್ಲ ಎಳ್ಕೊಂಡು ಹೋದ್ವೋ ಏನೋ ಅಮ್ಮಂಗಾಗೈತಿ. ಹೋಗತ್ತ. ನಾವು ಯಾತನ ಬಾಕ್ಸ್ನಾಗ ಹಾಕಿ ಮುಚ್ಚಿಕ್ಬೇಕಾಗಿತ್ತು. ಯಾತನ ಬಾಕ್ಸ್ ಇರುತ್ತಲ್ಲ ಅಂತ ಬಾಕ್ಸ್ನಾಗ ಹಾಕಿ ಮುಚ್ಚಿಕ್ಕಿದ್ರೆ ಸರಿಯಾಗದಮ್ಮ. ಏನು ಮಾಡ್ತೀವಿ ನಾವು ಹಂಗೆ ಹಾಕ್ಬಿಟ್ವಿ. ಏನು ಮಾಡೋಕ್ಕಾಗಲ್ಲ. ಇಪ್ಪಟ್ಟು ಕೂಲಿ ಹೋಗ್ಬೇಕಯ್ಯಪ್ಪ. ನನಗೆ ಕೂಲಿ ಹೋಗ್ಬೇಕಂದ್ರೆ ಚಿಂತೆ ಆಗುತ್ತೆ. ಹೆಂಗೆ ಮಾಡೋಣಮ್ಮ. ಇವ ಅಪ್ಪ ನೋಡಿ ನಮ್ಮನ್ನ ಯಾಕೆ ಒಳಗೆ ಬಿಡ್ಕೊಂಬಂಗೆ ಇಲ್ಲ. ನಮ್ಮ ಯಾಕೆ ನಿಮ್ಮ ಅಪ್ಪಯ್ಯ ಎಷ್ಟು ಕೇಳ್ಕೊಂಡ್ರು ಬಿಡ್ಕೊಂಬಂಗಿಲ್ಲ. ನಮಗೆ ಅಂಥ ಪರಿಸ್ಥಿತಿ ಬಂತಪ್ಪ ಅಮ್ಮಂಗಾಗುತ್ತೆ. ಬಿಡು, ನಾವು ಹೆಂಗೆ ಚೆನ್ನಾಗಿ ಆಗ್ತೀವಿ, ಒಳ್ಳೆ ಇದ್ರಾಗ ಇದ್ದೀವಿ ಅನ್ಬೇಕಾದ್ರೆ ಯಾವುದಾದ್ರೂ ಬರೀ ಹಿಂಗೆ ಆಗುತ್ತೆ. ದೇವ್ರಮ್ಮನೂ ನಮಗಿಂತದ್ದು ಯಾಕೆ ಕೊಡ್ತಾನೋ ಏನೋ. ನಮಗೆ ದೇವರು ಒಡವೆ ಸಿಗಂಗೆ ಮಾಡ್ದ, ನಾನು ಚೆನ್ನಾಗಿರಲಿ ಅಂತ ಹೇಳಿ ಅಂತ ಅಂದ್ಕೊಂಡ್ವಿ. ಆದರೆ ಇದು ನೋಡಿರಿ ಹಿಂಗಾಯ್ತು. ಹೋಗತ್ತ. ಅದೆಲ್ಲ ತೊಂಬತ್ತು ಗೊತ್ತಿಲ್ಲ, ಅದು ಯಾರು ತಗೊಂಡವ್ರು ಎಂಬುದು ಗೊತ್ತಿಲ್ಲ. ಹೋಗತ್ತ. ಹೋಗಮ್ಮ. ಮತ್ತು ನಾವು ಹೆಂಗಿದ್ದವ್ರು ಹೆಂಗಾದ್ವಲ್ಲ ನಮ್ಮ. ನಮ್ಗಂತೂ ಏನಪ್ಪ ಇದು ಚಿಂತೆ ಅನ್ನಿಸ್ತೈತಿ. ಹೆಂಗಿದ್ದವ್ರು ಹೆಂಗಾದ್ವಿ. ಮತ್ತು ಹೆಂಗಿದ್ದವ್ರು ನಾವು ಹೆಂಗಾದ್ವಿ. ಯಪ್ಪ ದೇವ್ರೆ, ಇಂಥ ಕಷ್ಟ ಯಾರಿಗೂ ಬೇಡಪ್ಪ ಅನ್ನಿಸ್ತೈತಿ. ಬೇಡ ತರಂದಿರ ಮಂತಕ್ಕೆ ನೇನು ಹೋಗೋಣ. ಒಡವೆ ಎಲ್ಲ ಕಳ್ಕೊಂಡು ಸುಮ್ಮನೆ ಮನಿಕೆಮ್ಮನ್ ಬಾ. ಒಂದು ಬೆಡ್ಶೀಟ್ ತಗೊಂಡು ಒಂದು ದಿಂಬ ಹಾಕ್ಕೊಂಡು ಸುಮ್ಮನೆ ತಣ್ಣಗೈತೆ ಮನಿಕೆಮ್ಮನ. ನಾಳೆಯಿಂದ ಭಾಗ್ಯಮ್ಮಂತಕ್ಕೆ ಹೋಗಿ ಯಾರನ್ನ ಕೂಲಿ ಕರೆದ್ರೆ 7 ಭಾಗ್ಯಮ್ಮ ಅಂತ ಹೇಳೋಣ. ಕೂಲಿ ಹೋಗೋಣ ಸುಮ್ಮನೆ. ಯಪ್ಪ ಈ ಬಿಸಿಲು ನೋಡಿ ಅದು ಬೀಳುತ್ತೆ ನನಗಂತೂ. ಸುಮ್ಮನೆ ತಲೆಮಟ್ಟೆ ಹಾಕಿಂಡ್ರೆ ಗೊತ್ಕೊಂಡು ಮನೆಗೆ ನಮ್ಮಂಗಾಗುತ್ತೆ. ಎಲ್ಲೆಲ್ಗೂ ಹೋಗಕ್ಕೆ ಬರೋಲ್ಲ. ಯಪ್ಪ ನನಗೆ ಕೂಲಿಗೆ ಹೋದ್ರೆ ಚಿಂತೆ ಆಗುತ್ತೆ ಕಣಮ್ಮ. ಕೂಲಿಗೆ ಹೋಗೋಕೆ ಆಗ್ದಿಲ್ಲದಕ್ಕೆ ನಾನು ಹಿಂಗೆ ಒಡವೆ ಎಲ್ಲ ಕಳ್ತನ ಮಾಡ್ಕೊಂಬಂದಿದ್ದು. ಅಂಥದ್ರಾಗ ಈ ಒಡವೆ ಬೇರೆ ನಮ್ಮ ಕೈ ಬಿಟ್ಟು ಹೋಯ್ತು. ನಾನಿವತ್ತು ಮಂಗಳವಾರ ಮಟನ್ ತಿನ್ಬರಕ್ಕೆ ಹೋಗೋಣ ಅಂದ್ಕೊಂಡೆ.
ಮಟನ್ ಅಂತ ಮಟನ್ ಮಟನ್ ಇಲ್ಲ ಪಟನ್ ಇಲ್ಲ ಅಷ್ಟೇ ಬಿಟ್ಟಾಕ್ ನೆನೆಸ್ಕೆ ಬೇಡ ನೆನೆಸ್ಕೊಂಡ್ರೆ ತಿಮ್ಮಂಗಾಗುತ್ತೆ ನೆನೆಸ್ಕೊಂಬಕ್ಕೆ ಹೋಗ್ಬಾರ್ದು ನೆನೆಸ್ಕೊಂಡ್ರೆ ತಿಮ್ಮಂಗಾಗ್ಬಿಡುತ್ತೆ ನಮ್ಮ ಬಾಯಿಗೆ ನೀರು ತೊಟ್ಟಿಕ್ತಾ ಇದ್ದಾವೆ ಜಲ್ಲು ಸುರ್ಸಂಗಾಗುತ್ತೆ ನಾನು ಕಾಲು ಸೊಪ್ಪು ಕುಡಿಬೇಕಂತ ಬೋಲ್ ಆಸೆಗಿದ್ನ ಮಟನ್ ಎಲ್ಲ ಮಿಲ್ಟ್ರಿ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕಂತ ತುಂಬ ಆಸೆಗಿದ್ನ ನೆನೆಸ್ಕೊಂಡ್ರೆ ಒಂಥರ ಬಾಯಿಗೆಲ್ಲ ನೀರು ಬಂದಂಗೆ ಆಗ್ತೇವೆ ಜಲ್ಲೆಲ್ಲ ತೊಟ್ಟಿಕ್ತಂಗೆ ಆಗುತ್ತೆ ಕಣಮ್ಮ ಹಾಗಂಗೆ ಸಪ್ರಿಸ್ಕೊಂಡು ಸುಮ್ಮನಿರು ನೆನೆಸ್ಕೊಂಡು ಅಷ್ಟೇನೆ ತಿಂಬಕ್ಕಂತೂ ಆಗಲ್ಲ ಹೋಗಕ್ಕಂತೂ ಆಗಲ್ಲ ಸಪ್ರಿಸ್ಕೊಂಡು ಅಷ್ಟೇನೆ ಜಲ್ ಸುರಿಸ್ಕೊಂಡು ಹೋಗ ಮತ್ತೆ ಭಾಳ ಬೇಜಾರಾಗ್ತೈತೆ ಏನು ಮಾಡೋಣಪ್ಪ ಶಿವನೇ ದೇವ್ರೇ ಅನ್ನಿಸ್ತೈತೆ ಭಾಳ ಬೇಜಾರಾಗ್ತೈತೆ ಕಣಮ್ಮ ಅಮ್ಮ ಏನು ಮಾಡೋಣ ನನಗೂ ಬಾಯಾಗೆಲ್ಲ ನೀರು ಬಂದಂಗೆ ಆಗ್ತಾವೆ ನಾನು ತುಂಬ ಆಸೆಗಿದ್ನ ರಾತ್ರಿನೇ ಬೇರೆ ಇಬ್ಬರಳು ಮಾತಾಡ್ಕೊಂಡಿದ್ವಾ ಅದಕ್ಕೆ ನಾನು ರಾತ್ರಿ ಒಂದಿಟ್ಟು ಕಮ್ಮಿನೇ ಉಂಡೆ ನಾನು ಎದ್ದಾಗ್ಲೂ ಒಂದಿಟ್ಟು ಇದು ಮಾಡಿದ್ನಲ್ಲ ಶಾವಿಗೆ ಉಪ್ಪಿಟ್ಟ ಒಂದಿಟ್ಟು ಕಮ್ಮಿನೇ ತಿಂದೆ ಒಂದಿಟ್ಟು ಕಮ್ಮಿನೇ ತಿನ್ನಮ್ಮ ಬಿಡತ್ತ ಅಂತ ಹೇಳಿ ಒಂದಿಟ್ಟು ಕಮ್ಮಿನೇ ತಿಂದೆ ನೋಡು ಕಮ್ಮಿ ತಿಂದ್ರು ಹೆಂಗಾಯ್ತು ಇವತ್ತು ಮತ್ತೆ ಹಂಗೆ ರುಂಬಕ್ಕೆ ಮಾಡಿಲ್ಲ ಹೊಟ್ಟೆ ಹಸ್ವು ಈ ಭಾಗ್ಯ ಮಾಡುವಂತಕ್ಕೆ ಭಾಗ್ಯಮ್ಮನ ಇಲ್ಲ ಕೂಲಿಗೆ ಹೋಗ್ಯವಳೇನ ಏನು ಮಾಡೋಣಪ್ಪ ಮಗಾಗೈತೆ ಹೋಗತ್ತೆ ಉಂಬಕ್ಕೆ ಇವಾಗ ಇಲ್ಲ ನಾವು ಒಂದಿಟ್ಟು ಕಮ್ಮಿ ಮಾಡೀವಿ ಎಲ್ಲ ಸ್ಟವ್ ಎತ್ತಿದ್ದೀವಿ ನೋಡಿ ಇವಾಗ ದುಡ್ಡು ಇಲ್ಲಮ್ಮ ಅಂಗಡಿಗೆ ಸಾಲ ತಗೋಣ ಅಯ್ಯಪ್ಪನ ಅಂಗಡಿಗೆ ಹೋಗಿ ಸಾಲ ತಗೊಂಬಂದು ಒಂದು ಅರ್ಧ ಕೆಜಿ ಅಕ್ಕಿ ಕೊಡೋಣ ಅಂತೇಳಿ ಒಂದಿಟ್ಟು ಚಿತ್ರಾನ್ನ ಗೊಜ್ಜು ಮಾಡಿ ಚಿತ್ರಾನ್ನ ಗೊಜ್ಜ ಒಂದಿಟ್ಟು ಟೊಮಾಟೊ ಗೊಜ್ಜ ಟೊಮಾಟೊ ಹಣ್ಣು ಅಲ್ಲಿ ಹಣ್ಣಾಗೆ ಒಲೆ ಅವ್ರು ಅಲ್ದಾಗಿ ಕಿತ್ಕೊಂಬಂದು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡೋಣ ನೋಡಿ ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿ ಬನ್ನಿ ಇನ್ನೇನು ಮಾಡೋಣ ಹೊಟ್ಟೆ ಹಸ್ತೈತೆ ಹಂಗೇನು ನಾವು ತುಂಬ ಆಸೆಗಿದ್ವಾ ಅಯ್ಯಪ್ಪ ದೇವ್ರು ಏನೇನೋ ಅನ್ಕೊಂತೀವಿ ಅದೇನೇನೋ ಆಗುತ್ತೆ ಆಗೋವರೆಗೂ ಅದಕ್ಕೆ ಮತ್ತೆ ಏನು ಅನ್ಕೊಂಬಕ್ಕೆ ಹೋಗ್ಬಾರ್ದು ಅಂಬೋದು ಸುಮ್ಮನೆ ಅದನ್ನೆಲ್ಲ ತಕ್ಕೊಂಡಿದ್ದಾದ್ಮೇಲೆ ನಾವು ಪ್ಲ್ಯಾನ್ ಮಾಡಬೇಕಾಗಿತ್ತು ಅದನ್ನೆಲ್ಲ ತಕ್ಕೊಂಡಿದ್ದಾದ್ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು ಮತ್ತೆ ಅದನ್ನೆಲ್ಲ ತಕ್ಕೊಂಡಿದ್ದಾದ್ಮೇಲೆ ಪ್ಲ್ಯಾನ್ ಮಾಡಬೇಕಾಗಿತ್ತು ನಾವು ಮುಂದಾಗ್ಲೇ ಮಟನ್ ತಿಂತೀವಿ ಕಾಲು ಸೂಪ್ ಕುಡಿಯೋಕೆ ಹೋಗ್ತೀವಿ ಅಂತ ನೆನೆಸ್ಕೊಂತಿದ್ವಿ ಒಂಥರ ಅನ್ನಿಸ್ತು ನಿಜವಾಗ್ಲೂ ಭಾಳ ಬೇಜಾರಾಗ್ತೈತೆ ಕಣಮ್ಮ ಅಮ್ಮ ಏನಾನ ಮಾಡಿ ಇವತ್ತು ಹೋಗೋಣ ಬಾರಮ್ಮ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಲ್ಲ ಹೋಗ್ಬಿಟ್ಟು ಊಟ ಮಾಡಿ ಬರೋಣ ಬಿಲ್ಲು ಅವರೇ ನೋಡಲ್ವಲ್ಲ ಕೊಡ್ತೀವಿ ಅಂತೇಳಿ ಸುಮ್ಮನೆ ಹೊರಗೆ ಬಂದು ಅವ್ರು ಕೊಡ್ತಾರೆ ಅಂತೇಳಿ ಅದನ್ನು ಪಕ್ಕೊಟ್ಟೆದ್ದ ಅವರು ನಮ್ಮರೇ ಅಂತ ಹೇಳಿ ಸುಮ್ಮನೆ ಅದೇ ಬರೋಣ ಬಾ ಏನಾನ ಮಾಡಿ ಹೋಗಿ ಊಟ ಮಾಡ್ಕೊಂಬರೋಣ ಬಾ ಆರಾಮ ಏನಾನ ಒಂದು ಮಾಡಿ ಬರೋಕ್ಕಾಗುತ್ತೆ ಬೇಡ ಮಣಿ ಮೊದಲೇ ನಮ್ಗೆ ರಾಚಾಕ್ಸಿ ಹಾಕಿಲ್ಲ ಆಮೇಲೆ ಎಲ್ಲ ಹೊಸ ಸುಮ್ಕಿರು ಬಾರ ಮತ್ತೆ ಹೋಗೋಣ ಯಾರನ್ನ ಪಕ್ಕದ ಟೇಬಲ್ ಇರ್ತಾರಲ್ಲ ಅವರು ನಾವು ಒಂದೇ ಅಲ್ಲಿ ಹೋಗಿ ಸುಮ್ಮನೆ ನಾವು ಉಂಡ್ಮೇಲೆ ಬಿಲ್ ಕೊಡ್ತಾರೆ ಆಮೇಲೆ ಕೈ ತೊಳ್ಕೊಂಬಕ್ಕಂತ ಹೊರಕ್ಕೆ ಬರೋಣ ಹೊರಕ್ಕೆ ಬಂದಮೇಲೆ ಅಲ್ಲೇ ಹೊರಗೆ ಹ್ಯಾಂಡ್ ವಾಶ್ ಹಾಕ್ಯಾರಲ್ಲ ಅಲ್ಲಿ ತೊಳ್ಕೊಂಡು ಸುಮ್ಮನೆ ಬರೋಣ ಕೇಳಿರೋಣ ಅವರು ನಮ್ಮ ಪಕ್ಕದ ಟೇಬಲ್ ಅವ್ರು ಕೊಡ್ತಾರೆ ಅಂತೇಳಿ ಜಲ್ದಿ ಆಟ ಮಾಡಿ ಆಟದಾಗೆ ಅದೇ ಬಂದ್ಬಿಡ 100 ಕಡಿಕೆ ಅಷ್ಟೇನೆ ಆಮೇಲೆ ಹೆಂಗೆ ಮಾಡೋಕ್ಕಾಗುತ್ತೆ 50 ರೂಪಾಯಿ ಐತಿ ಆಟಕ್ಕೆ ಬಾ ಹೋಗಿ ಬರೋಣ ಹಂಗೆ ಮಾಡೋಣ ನಡಿ ಅಂತ ಇನ್ನೇನು ಬಾಯಿಗೆ ನೀರು ತೊಟ್ಟಿಗ್ತಾ ಇದೆ ಬಾಯಿ ಸಪ್ರ ಸಂಗ ಆಗ್ತೈತಿ ಹೊಟ್ಟಸ್ತೈತಿ ಬೇರೆ ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಹೋಗಿ ಅವ್ರು ಕೊಡ್ತಾರೆ ಅಂತ ಯಾರ ಮೇಲೆ ಹೇಳು ಬರೋಣ ನೋಡಿ ಅಮ್ಮ ಬಾಯಿಗೆ ನನಗೆ ನೀರು ಬರ್ತಾ ಇದೆ ನೆನೆಸ್ಕೊಂಡೇಟ್ಗೆ ತಿಂದುಬಿಡ್ಬೇಕು ನಾನು ಯಾಕಂದರೆ ತಿನ್ಕೊಂಡಿದ್ದಾರಲ್ಲ ನಾವು ನೆನೆಸ್ಕೊಂಡೇಟ್ಗೆ ತಿಂದು ಬಿಡಬೇಕು ಕಾಲು ಸೂಪು ತಲೆ ಕಾಲು ಮಟನ್ ತಿಮ್ಮಂಗಾಯ್ತು ನನಗೆ ತಲೆ ಕಾಲು ಮಟನ್ ತಿನ್ನಬೇಕು ಅನ್ನಿಸ್ತೈತಿ ತಿನ್ಮಂತೆ ತಲೆ ಕಾಲು ಮಟನ್ನ ಇಂಥ ಕೆಲಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ರಿ ಇಬ್ಬರಳು ತಾಯಿ ಮಗಳು ಇಬ್ಬರಳು ನಿನ್ನ ಅದಕ್ಕೆ ಮತ್ತೆ ನಮ್ಮ ಅತ್ತೆ ದೂರ ಇಕ್ಕಿರೋದು ಯಾಕಮ್ಮ ಯಾಕೆ ರಂಜು ಯಾಕೆ ಅಂತ ನೀವು ಹೇಳ್ಬೇಕು ಅಲ್ಲ ಯಾಕ ರಂಜಿತಕ್ಕ ಯಾಕೆ ತಲೆ ಕಾಲು ಮಟನ್ ತಿಮ್ಮಂಗಾಗೈತೆ ಅಂತಿ ಕಳ್ತನ ಮಾಡಿ ತಲೆ ಕಾಲು ಮಟನ್ ತಿಮ್ಮಂಗಾಗೈತಿ ಅಂತ ಮಾತಾಡ್ಕೊಂಡು ಕುತ್ಕೊಂಡವ್ರಿ ನನಗೆ ಗೊತ್ತಿರ್ಲಿಲ್ಲ ಕಣಪ್ಪ ಇವ್ರಿ ಅಂತೇಳಿ ನಾವು ಇಂಥರಂಬದು ಗೊತ್ತಿದ್ರೆ ನಾನು ಎಲ್ಲೆಲ್ಲಿ ಬಿಡ್ಕೊಂತಿರ್ಲಿಲ್ಲ ನೋಡ್ತಾ ಇರ್ರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು